ಎಲ್ಲರಿಗೂ ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಇವತ್ತು ನನ್ನ ಒಂದು ಜನ್ಮದಿನವನ್ನ ಒಂದು ತುಂಬಾ ಅದ್ದೂರಿ ಇಲ್ಲದೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಯಲ್ಲಿ ಮಾಡ್ಕೊಳ್ತಾ ಇದೀವಿ. ಸೊ ಏನಪ್ಪಾ ಅಂತಂದ್ರೆ ಇವತ್ತು ಸುಮಾರು ಜನ ನಮ್ಮ ಆತ್ಮೀಯರೆಲ್ಲ ಸ್ನೇಹಿತರು, ಆತ್ಮೀಯರು, ಬಳಗದವರು, ಬಂಧು ಬಳಗದವರು ಮತ್ತು ಎಲ್ಲರೂ ಕೂಡ ಬಂದು ಇವತ್ತು ವಿಶ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಕೆಲವರೆಲ್ಲ ಖುದ್ದಾಗಿ ಬಂದು ಇಲ್ಲಿ ವಿಶ್ ಮಾಡಿದ್ದಾರೆ. ಕೆಲವರೆಲ್ಲ ಫೋನ್ಗಳಲ್ಲಿ ವಿಶ್ ಮಾಡಿದ್ದಾರೆ. ಹಲವಾರು ಜನರೆಲ್ಲ ಎಷ್ಟೇ ಬ್ಯುಸಿ ಇದ್ರು ಕೂಡ ಅವರ ಒಂದು ಸಮಯವನ್ನು ತಗೊಂಡು ಒಂದು ಅಲ್ಪ ಕಾಲದಲ್ಲಿ ಫೋನ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ಮಾಡಿ ಜನ್ಮದಿನಕ್ಕೆ ಹಾರೈಸಿರುತ್ತಾರೆ. ಎಲ್ಲ ಶಿಕ್ಷಕ ವೃಂದದವರು ಹೆಚ್ಚಾಗಿ ಈ ಒಂದು ಆರೈಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಹಲವಾರು ನಾಯಕರುಗಳು ಇವತ್ತು ಬಂದು ಈ ಒಂದು ಬರ್ಡೇಯನ್ನ ವಿಶ್ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸ್ನೇಹಿತರು ಕೂಡ ಎಲ್ಲ ನಮ್ಮ ಹಲವಾರು ತಾಲೂಕಿನ ಎಲ್ಲ ಸ್ನೇಹಿತರು ಮತ್ತೆ ಏನು ತೃತೀಯ ಲಿಂಗಿಗಳು ಅಂತ ನಾವು ಏನು ಕರಿತೀವಿ ಅವರು ಕೂಡ ಲಿಂಗದವರು ಅವರು ಕೂಡ ಬಂದು ವಿಶ್ ಮಾಡಿ ಹೋಗಿದ್ದಾರೆ. ಸೊ ಎಷ್ಟೋ ದೂರದಿಂದ ಬಂದು ನಮಗೆ ಈ ಒಂದು ಜನ್ಮದಿನವನ್ನ ವಿಶ್ ಮಾಡಿದ್ದಾರೆ. ಮತ್ತೆ ಹಲವಾರು ಜನರು ಈಗ ನಮ್ಮ ಮುಳಬಾಗಿಲು ನಗರದಲ್ಲಿ ಭೇಟಿಯಾಗಿ ಅಲ್ಲಿ ವಿಶ್ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಒಂದು ವಿಶೇಷವಾಗಿ ಮನದಾಳದಿಂದ ನಾನು ಕೃತಜ್ಞತೆಯನ್ನ ತಲುಪಿಸ್ಬೇಕು. ಯಾಕಂತಂದ್ರೆ ಎಲ್ಲರ ಒಂದು ಆಶೀರ್ವಾದನ್ನ ಪಡ್ಕೊಳ್ಳೋದಿದೆಯಲ್ಲ, ನಿಜವಾಗ್ಲೂ ಅದೊಂಥರ ಏನೋ ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರೋ ವರ ಅಂತ ಕೂಡ ನಾವು ಹೇಳ್ಕೋಬಹುದು. ಯಾಕಂತಂದ್ರೆ ಏನು ಆಶೀರ್ವಾದ, ಅಕಸ್ಮಾತ್ ನಾವು ಮಾಡುವಂತ ಕೆಲಸಕ್ಕೆ ಜನರು ಕೊಡುವಂತ ಆಶೀರ್ವಾದ ನಮ್ಮ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಸಿಗುತ್ತೆ, ನಮ್ಮ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಜನತೆಗೂ ಕೂಡ ಇವತ್ತೇನು ನಾವೆಲ್ಲ ಹಾರೈಸಿದರೆ ಅವ್ರಿಗೆಲ್ಲ ಕೂಡ ನಾನು ಒಬ್ಬ ಮಗನಂತೆ, ಒಬ್ಬ ಗೆಳೆಯನಂತೆ, ಒಬ್ಬ ಮಿತ್ರನಂತೆ ನಾನು ಅವ್ರಿಗೆಲ್ಲ ಕೂಡ ನಾನು ತಲಬಾಗಿ ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಜನ್ಮದಿನದ ಪ್ರಯುಕ್ತ ಅವ್ರಿಗೆ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸೇವೆ ಇದು ಯಾವುದೇ ಒಂದು ಏನು ನಿಷ್ಪಕ್ಷಪಾತವಾಗಿ ಅಂದ್ರೆ ಬೇರೆ ಏನನ್ನು ಬಯಸದೆ ಮಾಡುವಂಥದ್ದು. ಏನಂತಂದ್ರೆ ವಿದ್ಯಾಭ್ಯಾಸದಲ್ಲಿ, ಎಜುಕೇಶನ್ ಫೀಲ್ಡ್ ಅಲ್ಲಿ ಮತ್ತೆ ನಿರಾಶ್ರಿತರ ಒಂದು ಫೀಲ್ಡ್ ಅಲ್ಲಿ ನಾವು ಹೆಚ್ಚಾಗಿ ಕೆಲಸಗಳನ್ನ ಈಗಾಗಲೇ 13 ಮನೆಗಳನ್ನು ಕೂಡ ನಾವು ಒಂದು ಸಂಸ್ಥೆ ಮುಖಾಂತರ ಒಂದು ಕಟ್ಕೊಂಡು ನಾವು ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಈಗಾಗಲೇ ತಾಲೂಕಿನಲ್ಲಿ 2018ರಿಂದ ಅಂದ್ರೆ ಸುಮಾರು 7-8 ವರ್ಷಗಳಿಂದ ನಾವು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಆ ಜನರ ಸಹಕಾರ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ನಾವ್ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಕ್ಷೇತ್ರದಲ್ಲಿನ ವ್ಯಕ್ತಿಗಳು, ಸಂಬಂಧಪಟ್ಟವರು, ಇಲಾಖೆಯವರು ಪ್ರತಿಯೊಬ್ಬರು ಕೂಡ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ ದಿವಸಗಳು ಕೂಡ ಅದೇ ನಮ್ಗೆ ಸಹಕಾರ ಇರುತ್ತೆ. ಸೊ ನನ್ನ ಒಂದು ಈ ಜನ್ಮದಿನದ ಪ್ರಯುಕ್ತ ಅವ್ರಿಗೆಲ್ಲ ಕೂಡ ನನ್ನನ್ನು ಇಷ್ಟವರೆಗೂ ಸಹಕಾರವನ್ನು ಕೊಟ್ಟು ಬೆಳೆಸಿರುವಂತ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಏನು ಇಲಾಖೆಯವರಿಗೂ, ಪ್ರತಿಯೊಬ್ಬರು ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಆಭಾರಿಯಾಗಿರುತ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ಬಲ್ಲೆ. ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ, ನಿಜ. ಈಗ ಆಕ್ಚುಲಿ ನಾನು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ನಾನು ಗ್ರ್ಯಾಂಡ್ ಆಗಿ ಮಾಡೋಣ ಅನ್ಕೊಂಡ್ವಿ. ಈ ವರ್ಷ ಸ್ವಲ್ಪ ಏನು ಅಷ್ಟು ಅದ್ದೂರಿಯಾಗಿ ಮಾಡೋದು ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ನಾವು ಅಂದ್ಕೊಂಡು, ಆದ್ರೂ ಕೂಡ ಸುಮಾರು ಜನರು ಬಂದು ಹೋಗಿ ಇವತ್ತೇನು ಜನ್ಮದಿನವನ್ನು ಆಚರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಇನ್ನೂ ಹೆಚ್ಚು ಸರ್ವಿಸ್ ಮಾಡಬೇಕು. ಜನರ ಸೇವೆಯಲ್ಲಿ ಸರ್ವಿಸ್ ಮಾಡೋದು ಏನಿದೆ ಅದು ನಿಜವಾಗ್ಲೂ ಒಂಥರ ಪರಮಾತ್ಮನ ಸೇವೆ ಮಾಡೋದಂತ ನಾವೆಲ್ಲ ಕೂಡ ಭಾವಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಅಪೇಕ್ಷೆ ಅಂತೂ ಸದ್ಯಕ್ಕೆ ಏನು ಇಲ್ಲ. ಸೊ ಮುಂದಿನ ದಿವಸಗಳಲ್ಲಿ ನೋಡೋಣ, ದೊಡ್ಡವರ ಆಶೀರ್ವಾದಗಳು ಏನೇನು ಹೆಂಗಿರ್ತಾವ, ದೇವ್ರ ಆಶೀರ್ವಾದ, ದೇವ್ರ ಇಚ್ಛೆ ಏನೇನಿರ್ತಾವ, ಆದ್ರೆ ಇಚ್ಛೆ ಅಂತ ನಾವು ನಡಿಬೇಕಾಗುತ್ತೆ ಅಷ್ಟೇ.